me forever on fire. ನಿಮ್ಗೆ ಯಾವಾಗ ಗೊತ್ತಾಯ್ತಮ್ಮ? ನಿನ್ನೆ ಗೊತ್ತಾಗಿರೋದು. ನಿನ್ನೆ ಮಧ್ಯಾಹ್ನ ಗೊತ್ತಾಯ್ತು. ಯಾರು ಮಾಡಿರ್ಬೋದಾ ಮತ್ತೆ ನಿಮ್ಗೆ? ಗೊತ್ತಿಲ್ಲ ಸರ್, ಯಾರು ಮಾಡಿದ್ದಾರೆ ಅವ್ರಿಗೆ ಶಿಕ್ಷೆ ಆಗ್ಬೇಕು ಸರ್. ಸಾಯಿಸಿದ್ರೆ ಈ ತರ ಪೀಸ್ ಮಾಡಿ ಯಾವತ್ತೇ ಆ ಹೆಣ್ಮಗುನ್ನು ಸಾಯಿಸಬಾರ್ದು ಸರ್. ಯಾವ ಲಾಸ್ಟ್ ಟೈಮ್ ನೀವು ನೋಡಿದ್ರಿ? 1 ವರ್ಷ ಆಯ್ತು ಸರ್. ನಿನ್ನೆ ಆ ಪರಿಸ್ಥಿತಿಯಲ್ಲಿ ನೋಡಿದ್ದು. ಯಾಕೆ ಅಷ್ಟೊಂದು ಲಾಂಗ್ ಗ್ಯಾಪ್ ಆಗಿತ್ತು? ಏನಾಗಿತ್ತು ಸರ್, ನಾವು ಮದುವೆ ಆಗಿದ್ದು ಸರ್, ಬೇರೆ ಇದ್ದೀವಿ ಗಂಡನ ಮನೆಯಲ್ಲಿ. ಅವತ್ತಿಂದ ಮಾತಾಡಿಲ್ಲ ನಾನು. 1 ವರ್ಷ ಆಯ್ತು, ಮಾತಾಡಕ್ಕೂ ಸಿಗ್ಲಿಲ್ಲ. ಕೊನೆಗೂ ನನ್ನ ತಂಗಿ ಹತ್ರ ನಿನ್ನೆ ಹೋದಾಗ ನೋಡಿದ್ರೆ ಡೆತ್ ಆಗಿ ಆಲ್ರೆಡಿ ಪೀಸ್ ಆಗಿ ಫ್ರಿಜ್ ಅಲ್ಲಿ ಹಾಕಿಬಿಟ್ಟಿದ್ರು. ಯಾರ ಮೇಲಾದ್ರೂ ಅನುಮಾನ ಇದೆ ನಿಮ್ಗೆ? ನನಗೆ ಯಾರು ಗೊತ್ತಿಲ್ಲ ಸರ್, ಆ ಥರ ನನಗೆ ಏನು ಗೊತ್ತಿಲ್ಲ. ಯಾರು ಮಾಡಿದಾರೋ ಅವ್ರಿಗೆ ಶಿಕ್ಷೆ ಆಗ್ಲೇಬೇಕು. ಸುಮ್ಮನೆ ಬಿಡಬಾರ್ದು ಸರ್. ತುಂಬಾ ಇದ್ರಲ್ಲಿ ಮರ್ಡರ್ ಮಾಡಿದ್ದಾರೆ. ಆ ಥರ ಯಾರು ಮಾಡಲ್ಲ ಮನುಷ್ಯರಿಗೆ. ಅಷ್ಟೊಂದು ಇದ್ರಲ್ಲಿ ಮೋಸಬಿಟ್ಟಿದ್ದಾರೆ. ನಿಮ್ಗೆ ಯಾವಾಗ ಗೊತ್ತಾಯ್ತಮ್ಮ? ನಿನ್ನೆ ಗೊತ್ತಾಗಿರೋದು. ನಿನ್ನೆ ಮಧ್ಯಾಹ್ನ ಗೊತ್ತಾಯ್ತು. ಯಾರು ಮಾಡಿರ್ಬೋದಾ ಮತ್ತೆ ನಿಮ್ಗೆ? ಗೊತ್ತಿಲ್ಲ ಸರ್, ಯಾರು ಮಾಡಿದ್ದಾರೆ ಅವ್ರಿಗೆ ಶಿಕ್ಷೆ ಆಗ್ಬೇಕು ಸರ್. ಸಾಯಿಸಿದ್ರೆ ಈ ತರ ಪೀಸ್ ಮಾಡಿ ಯಾವತ್ತೇ ಆ ಹೆಣ್ಮಗುನ್ನು ಸಾಯಿಸಬಾರ್ದು ಸರ್. ಯಾವ ಲಾಸ್ಟ್ ಟೈಮ್ ನೀವು ನೋಡಿದ್ರಿ? 1 ವರ್ಷ ಆಯ್ತು ಸರ್. ನಿನ್ನೆ ಆ ಪರಿಸ್ಥಿತಿಯಲ್ಲಿ ನೋಡಿದ್ದು. ಯಾಕೆ ಅಷ್ಟೊಂದು ಲಾಂಗ್ ಗ್ಯಾಪ್ ಆಗಿತ್ತು? ಏನಾಗಿತ್ತು ಸರ್, ನಾವು ಮದುವೆ ಆಗಿದ್ದು ಸರ್, ಬೇರೆ ಇದ್ದೀವಿ ಗಂಡನ ಮನೆಯಲ್ಲಿ. ಅವತ್ತಿಂದ ಮಾತಾಡಿಲ್ಲ ನಾನು. 1 ವರ್ಷ ಆಯ್ತು, ಮಾತಾಡಕ್ಕೂ ಸಿಗ್ಲಿಲ್ಲ. ಕೊನೆಗೂ ನನ್ನ ತಂಗಿ ಹತ್ರ ನಿನ್ನೆ ಹೋದಾಗ ನೋಡಿದ್ರೆ ಡೆತ್ ಆಗಿ ಆಲ್ರೆಡಿ ಪೀಸ್ ಆಗಿ ಫ್ರಿಜ್ ಅಲ್ಲಿ ಹಾಕಿಬಿಟ್ಟಿದ್ರು. ಯಾರ ಮೇಲಾದ್ರೂ ಅನುಮಾನ ಇದೆ ನಿಮ್ಗೆ? ನನಗೆ ಯಾರು ಗೊತ್ತಿಲ್ಲ ಸರ್, ಆ ಥರ ನನಗೆ ಏನು ಗೊತ್ತಿಲ್ಲ. ಯಾರು ಮಾಡಿದಾರೋ ಅವ್ರಿಗೆ ಶಿಕ್ಷೆ ಆಗ್ಲೇಬೇಕು. ಸುಮ್ಮನೆ ಬಿಡಬಾರ್ದು ಸರ್. ತುಂಬಾ ಇದ್ರಲ್ಲಿ ಮರ್ಡರ್ ಮಾಡಿದ್ದಾರೆ. ಆ ಥರ ಯಾರು ಮಾಡಲ್ಲ ಮನುಷ್ಯರಿಗೆ. ಅಷ್ಟೊಂದು ಇದ್ರಲ್ಲಿ ಮೋಸಬಿಟ್ಟಿದ್ದಾರೆ.